JDS ಬಿಜೆಪಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ನಡೆಸಿರುವಂತಹ ಪಾದಯಾತ್ರೆ 4ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ JDS ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರಿದೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಹೋಗೋಣ. ಸರ್, ಇವತ್ತು ಏನು ಮೈಸೂರು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ 4ನೇ ದಿನಕ್ಕೆ ಈ ಒಂದು ಪಾದಯಾತ್ರೆ ಕಾಲಿಟ್ಟಿರುವಂತದ್ದು. ಸರ್, ನಿನ್ನೆ ದಿನ ನಿಡಘಟ್ಟಕ್ಕೆ ಪಾದಯಾತ್ರೆಯನ್ನು ಮುಕ್ತಾಯ ಮಾಡಿದ್ದೇವೆ. ಇವತ್ತು TV ಸರ್ಕಲ್ ಅಲ್ಲಿ ದೊಡ್ಡ ಮಟ್ಟದ ಒಂದು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ. ಎರಡು ಪಕ್ಷದ ನಾಯಕರು ಏನು ಕಾಂಗ್ರೆಸ್ನ ಭ್ರಷ್ಟಾಚಾರದ ವಿರುದ್ಧವಾಗಿ, ಮೂಡ ಇರ್ಬೋದು, ವಾಲ್ಮೀಕಿ ನಿಗಮದಲ್ಲಾಗಿರ್ತಕ್ಕಂಥ ಹಗರಣದ ವಿರುದ್ಧವಾಗಿ ಇವತ್ತು ಈ ಪಾದಯಾತ್ರೆಯನ್ನು ಏನು ಮಾಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಾರ್ವಜನಿಕ ವೇದಿಕೆಯನ್ನು ಒಂದು ಸೃಷ್ಟಿ ಮಾಡಿ ಸಾರ್ವಜನಿಕರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸಾಕಷ್ಟು ಜನ ಪಾಲ್ಗೊಂಡು, ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ರೆ ಅದನ್ನ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಿಎಂ ನೆನ್ನೆ ಹೇಳಿರುವಂತದ್ದು. ಸರ್, ಕಾನೂನಾತ್ಮಕವಾಗಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ. ಇವತ್ತು ಏನು ಘನತೆ ಬದ್ಧ ರಾಜ್ಯಪಾಲರು ಇವತ್ತು ಈ ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಬೇಕಾದರೂ ಅವ್ರು ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ಅವ್ರಿಗೂ ಅವಕಾಶ ಇದೆ. ಆದ್ರೆ ಇದು ಎಲ್ಲ ಒಂದ್ ಕಡೆ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ, ಆದ್ರೂ ಕೂಡ ಈ ಒಂದು ಕಾನೂನು ಹೋರಾಟ ಮಾಡ್ತೀನಿ ಅನ್ನೋದು ಎಷ್ಟು ಸರಿ ಸರ್? ಈಗ ಈ ಹಗರಣ ಏನಾಗಿದೆ, ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಅವರ ಕೆಲವೊಂದಷ್ಟು ವಿಧಾನಮಂಡಲದಲ್ಲಿ ನಡ್ಕೊಂಡಂಥ ರೀತಿಗಳು ಚರ್ಚೆಗೂ ಕೂಡ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ದಿರೋ ವಿರೋಧ ಪಕ್ಷದವ್ರಿಗೆ ಅವತ್ತೇನು 2 ದಿನಗಳ ಕಾಲ ಒಂದು ಸಭಾಪತಿಗಳ ಒಂದು ರಕ್ಷಣೆಯನ್ನು ಪಡೆದುಕೊಂಡು ಯಾವ್ಯಾವ ರೀತಿ ಏನೇನಾಯ್ತು ವಿಧಾನಮಂಡಲದಲ್ಲಿ ನೋಡಿದ್ದೀವಿ. ಇವತ್ತೇನಾದ್ರು ನೈತಿಕತೆ ಅಂತಕ್ಕಂಥದ್ದಿದ್ರೆ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಕೂಡಲೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಇನ್ನೊಂದ್ ಕಡೆ DCM ಅವರು ಕುಮಾರಸ್ವಾಮಿ ಅವರ ಕುಟುಂಬದ ಬಗ್ಗೆ ಆಗಿರ್ಬೋದು, ಜೊತೆಗೆ ಅವರು ಅಕ್ರಮವಾಗಿ ಆಸ್ತಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪಗಳನ್ನ ಪದೇ ಪದೇ ಮಾಡ್ತಾ ಇರುವಂತದ್ದು. ಸರ್, ಇದು ಪಾದಯಾತ್ರೆಯ ಒಂದು ಯಶಸ್ಸನ್ನ ನೋಡಿ ಇದನ್ನ ಸಹಿಸ್ಕೊಳ್ಳಕ್ಕಾಗದೆ ಈ ಜನಾಂದೋಲನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಒಂದು ಡೈವರ್ಟ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಷ್ಟೇ. ಇಷ್ಟು ಇದರಲ್ಲಿ ಈ ಕಾರ್ಯಕ್ರಮದಿಂದ ಯಾವ ಸಾರ್ವಜನಿಕರಿಗೆ ಯಾವುದೇ ರೀತಿ ಅನುಕೂಲಗಳಿಲ್ಲ. ಇವತ್ತು ರಾಜ್ಯ ಸರ್ಕಾರ ಅವ್ರ ಕೈಯಲ್ಲಿದೆ. 136 ಜನ ಶಾಸಕರನ್ನ ಗೆಲ್ಸಿದ್ದಾರೆ, ಸಂಪೂರ್ಣ ಬಹುಮತ ಬಂದಿದೆ. 5 ವರ್ಷಗಳ ಕಾಲ ಅವಕಾಶ ಕೊಟ್ಟವ್ರೆ ರಾಜ್ಯದ ಜನತೆ, ಕೆಲಸ ಮಾಡಿದಿರಾ. ಈ ರೀತಿ ರಾಜ್ಯದ ಸಂಪತ್ತನ್ನ ಬೊಕ್ಕಸಕ್ಕೆ ಕೈ ಹಾಕಿ ಸಂಪತ್ತನ್ನ ಲೂಟಿ ಮಾಡಿ ಇವತ್ತು ಈ ರೀತಿಯಾದಂಥ ಜನಾಂದೋಲನ ಕಾರ್ಯಕ್ರಮದ ಹೆಸರಲ್ಲಿ ವ್ಯಕ್ತಿಗತವಾದಂಥ ಒಂದು ಟೀಕೆ ಮಾಡಿದ್ರೆ ಮಾಧ್ಯಮನೂ ಕೂಡ ಆ ವಿಷಯವನ್ನ ಒಂದು ಚರ್ಚೆಗೆ ಗ್ರಾಸವಾಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಾಪ ಭಾಳ ಪ್ಲಾನಿಂಗ್ ಮಾಡ್ಕೊಂಡು ಮಾಡಿದ್ದಾರೆ. ಬಟ್ ಇದು ಯಾವಕ್ಕೂ ಕೂಡ ಇವತ್ತು ಈ ರಾಜ್ಯದ ಜನತೆ ಭಾಳ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ತಿಳುವಳಿಕಸ್ಥರಿದ್ದಾರೆ. ಯಾವುದೇ ಕಾರಣಕ್ಕೂ ಇವೆಲ್ಲ ಕಾಂಗ್ರೆಸ್ನ ಡೈವರ್ಟ್ ಸ್ಟ್ರಾಟಜಿಗೆ ಜನ ತಲೆ ಕೊಡೋದಿಲ್ಲ. ಇನ್ನೊಂದ್ ಕಡೆ ಏನು ಹಾಸನ ಉಸ್ತುವಾರಿ ಸಚಿವರು KN ರಾಜಣ್ಣ ಅವರು ಒಂದು ಮಾತು ಹೇಳಿರುವಂತದ್ದು, JDS ಪಕ್ಷ ಇಸ್ಪೀಟಿನಲ್ಲಿ ಜೋಕರ್ ಇದ್ದಾಗ ಯಾವ ಬೇಕಾದ್ರೂ ಜೋಡಿಸ್ಕೊಬಹುದು ಅನ್ನೋ ಒಂದು ನೇರ ಆರೋಪವನ್ನ JDS ಪಕ್ಷದ ಮೇಲೆ ಮಾಡಿರುವಂತದ್ದು. JDS ಪಕ್ಷದ ಶಕ್ತಿ ಏನಿದೆ ಅನ್ನೋದು ರಾಜಣ್ಣ ಅವ್ರಿಗೂ ಗೊತ್ತಿದೆ. ಕಾಂಗ್ರೆಸ್ನ ಇಲ್ಲಿ ಸುರೇಶ್ ಬಾಬಣ್ಣ ನಮ್ಮ ತುಮಕೂರು ಜಿಲ್ಲೆ ನಾಯಕರಿದ್ದಾರೆ ಕೇಳಿ. ಹಾಗಾಗಿ ಇವತ್ತು ಏನೇ ಮಾತಾಡಿದ್ರು ಇದಕ್ಕೆಲ್ಲ ತಕ್ಕವಾದಂತ ಉತ್ತರ ಈ ರಾಜ್ಯದ ಜನತೆನೇ ಕೊಡ್ತಾರೆ. JDS ಶಕ್ತಿ ಅವರಿಗೆ ಗೊತ್ತಿದೆ ಸರ್. ಆಗಿದ್ರು ಕೂಡ ಈ ರೀತಿ ಪದೇ ಪದೇ ದೇವೇಗೌಡರ ಬಗ್ಗೆ ಕೂಡ ಹಿಂದೆ ಮಾತಾಡಿದ್ರು. ಈ ಜೊತೆಗೆ JDS ಪಕ್ಷದ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ರಾಜಣ್ಣ ಅವರು ಮಾಡ್ತಾ ಇರುವಂತದ್ದು. ಸರ್, ಈಗ ಇವತ್ತಿನ ದಿನದಿಂದ ಅಲ್ಲ, ರಾಜಣ್ಣ ಅವರು ಬಹುಶಃ ಮಾನ್ಯ ದೇವೇಗೌಡರು ಸಾಹೇಬರ ಸಾವನ್ನ ಸಾರ್ವಜನಿಕವಾಗಿ ಬಯಸಿರ್ತಕ್ಕಂಥ ಒಂದು ವ್ಯಕ್ತಿ. ಬಹುಶಃ ಅವರ ಮನಸ್ಥಿತಿ ಏನು ಅನ್ನೋದು ಅನೇಕ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನತೆ ಗಮನಿಸಿದ್ದಾರೆ. ಹಾಗಾಗಿ ಅವರ ಪ್ರತಿಕ್ರಿಯೆನೆಲ್ಲ ನಾವು ಅಷ್ಟು ಮಹತ್ವ ತಗೊಳ್ತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಇವಿಷ್ಟು ನಿಖಿಲ್ ಕುಮಾರಸ್ವಾಮಿ ಮಾತಾಗಿರುವಂತದ್ದು. ಏನು ಮೂಡ ಹಗರಣದಲ್ಲಿ CM ಅವರು ರಾಜೀನಾಮೆ ಕೊಡಬೇಕು, ಹಾಗಾಗಿ ನಾವು ಈ ಒಂದು ಪಾದಯಾತ್ರೆಯನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.